ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬನ್ನಿ, ಈ ವಿಡಿಯೋ ಬಂದುಬಿಟ್ಟು ನಮ್ಮ ಮನೆ ದೇವರು ಹಿರಿಯೂರ ಹತ್ರ ಮಾಯಚಂದ್ರ ಕರಿಯಮ್ಮ ಅಂತ ಹೇಳ್ಬಿಟ್ಟು ಆ ದೇವ್ರಿಗೆ ಇವತ್ತು ಕಳಶ ಇಡ್ತಾ ಇದ್ದಾರೆ. ಹಂಗಾಗಿ ನಮ್ಮ ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಈ ಥರ ದೇವ್ರದ್ದು ಏನಾದರೂ ಕೆಲಸ ಕಾರ್ಯ ಆದರೆ ನಮ್ಮ ಕಡೆ ಹೆಣ್ಮಕ್ಳಿಗೆ ಮಡ್ಲಕ್ಕಿ ಕೊಡುವ ವಾಡಿಕೆ ಇದೆ. ಅದರಲ್ಲಿ ಈ ವರ್ಷ ಅಂತೂ ತುಂಬ ಫಂಕ್ಷನ್ಗಳಾದವು. ಹಂಗಾಗಿ ಎಲ್ಲೋದ್ರೂ ಬರೀ ಮಡ್ಲಕ್ಕಿ ವೀಡಿಯೋಸೇ ಆಗಿದೆ. ಹಂಗಾಗಿ ಇದರಲ್ಲಿ ಒಂದೊಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಯಾಕಂದರೆ ಬರೀ ಮಡ್ಲಕ್ಕಿ ಹಾಕೋ ವೀಡಿಯೋನ ಹಾಕಿದರೆ ನೋಡೋಕ್ಕೂ ಬೋರ್ ಆಗುತ್ತೆ. ಹಂಗಾಗಿ ಒಂದೊಂದು ಚಿಕ್ಕದಾಗಿ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಇವಾಗ ದೇವಸ್ಥಾನ ಹತ್ರ ಬಂದ್ವಿ. ಮಾಯಸಂದ್ರ ಕರಿಯಮ್ಮ ಅಂತ ಹೇಳ್ಬಿಟ್ಟು ನಮ್ಮ ಮನೆ ದೇವರು. ಬರೋ ಅಷ್ಟರಲ್ಲಿ ನಮ್ಮ ಮಾವವ್ರ ಫ್ಯಾಮಿಲಿ ಎಲ್ಲ ಫುಲ್ ಬಂದುಬಿಟ್ಟಿದ್ರು. ನಮ್ಮ ಮಾವರು 5 ಜನ ಅಣ್ಣ ತಮ್ಮದಿರು. ಇವರು ನಮ್ಮ ಮಾವ ಅವರು ತಮ್ಮ. ಇವರೆಲ್ಲ 4 ಜನ ಒಂದು ಹತ್ರ ಇದ್ದಾರೆ. ನಮ್ಮ ಮಾವ ಒಬ್ಬರೇ ಒಂದು ಊರಲ್ಲಿದ್ದಾರೆ. ಯಾಕಂದರೆ ನಮ್ಮ ಮಾವವ್ರ ಅತ್ತೆಗೆ ಮಕ್ಕಳಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಮಾವನ ಚಿಕ್ಕ ವಯಸ್ಸಲ್ಲಿದ್ದಾಗ, ಅಂದರೆ 1 ವರ್ಷ 2 ವರ್ಷ ಇದ್ದಾಗಲೇ ಅವ್ರು ಕರ್ಕೊಬಂದು ಸಾಕೊಂಡಿದ್ರಂತೆ. ಹಂಗಾಗಿ ನಮ್ಮ ಮಾವ ಬೇರೆ ಕಡೆ ಇದ್ದಾರೆ. ನಮ್ಮ ಮಾವವ್ರ ಅಣ್ಣ ತಮ್ಮದಿರು ಸ್ವಂತ ಊರಲ್ಲಿದ್ದಾರೆ. ಶಿರಾದ ಹತ್ರ ದ್ಯಾವರಹಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿದ್ದಾರೆ. ಈ ಥರ ಏನಾದರೂ ಕೆಲಸ ಕಾರ್ಯ ನಡೆದರೆ ಎಲ್ಲರೂ ಒಟ್ಟಿಗೆ ಭಾಗಿಯಾಗ್ತೀವಿ. ಈಗಾದರೆ ನಮ್ಮಮ್ಮರು ನನಗೂ ನಮ್ಮ ಅಕ್ಕನಿಗೂ ಮಡ್ಲಕ್ಕಿ ಆಗ್ತಾಯಿದ್ದಾರೆ. ಇವರು ನಮ್ಮ ಬಾವನ ಹೆಂಡ್ತಿ, ನನಗೆ ಅಕ್ಕ ಆಗಬೇಕು, ದೊಡ್ಡ ಸೊಸೆ. ಇವರು ಅಮ್ಮ ಬಂದಿರಲಿಲ್ಲ, ಯಾಕಂದರೆ ಅವ್ರಿಗೆ ಸ್ವಲ್ಪ ಜಾಸ್ತಿ ಹುಷಾರಿರಲಿಲ್ಲ. ಹಾಗಾಗಿ ಅವ್ರು ಬರೋಕ್ಕಾಗಲೇ ಇಲ್ಲ, ಅವ್ರ ಅಪ್ಪ ಅಮ್ಮ. ಹಾಗಾಗಿ ಅಮ್ಮರೇ ನನಗೂ ನಮ್ಮ ಅಕ್ಕನಿಗೂ ಮಡ್ಲಕ್ಕಿ ಆಗ್ತಿದ್ದಾರೆ. ನಮ್ಮ ಕಡೆ ಈ ಥರ ಮಡ್ಲಕ್ಕಿ ಹಾಕೋ ವಾಡಿಕೆ. ಏನಾದರೂ ದೇವ್ರದ್ದು ಕೆಲಸ ಕಾರ್ಯ ಆದರೆ ಮತ್ತು ಮನೇಲಿ ಏನಾದರೂ ಕೆಲಸ ಕಾರ್ಯ ಆದರೆ ಹೆಣ್ಮಕ್ಳಿಗೆ ಅಂತೇಳ್ಬಿಟ್ಟು ಮಡ್ಲಕ್ಕಿ ಹಾಕ್ತಾರೆ. ನಮಗೆ ನಮ್ಮಮ್ಮರು ಹಾಕ್ತಾರೆ, ನಾವು ನಮ್ಮನೆ ಹೆಣ್ಮಕ್ಳಿಗೆ ಹಾಕಬೇಕು. ಅವರು ಸಹ ನಮ್ಗೆ ಹಾಕಬೇಕು. ನಮ್ಮನೆ ಹೆಣ್ಮಕ್ಳು ನಮಗೂ ಹಾಕಬೇಕು, ನಾವು ಅವ್ರಿಗೂ ಹಾಕಬೇಕು. ಆ ಥರ ನಮ್ಮ ಕಡೆ ವಾಡಿಕೆ ಇರೋದು. ಈಗ ನಮಗೆ ನಮ್ಮಮ್ಮರು ಹಾಕಿದ್ಮೇಲೆ ನಾವು ನಮ್ಮನೆ ಹೆಣ್ಮಕ್ಳಿಗೆ ಹಾಕ್ತಾಯಿದ್ವಿ. ನಮ್ಮ ಅಕ್ಕ ಹಿರಿ ಸೊಸೆ ಅಲ್ವಾ, ಹಂಗಾಗಿ ನಾನು ಅವರೇ ಹಾಕಲಿ ಅಂತೇಳ್ಬಿಟ್ಟು ಬಿಟ್ಟೆ. ನಮ್ಮ ಅಕ್ಕನಿಗೆ ಸ್ವಲ್ಪ ಆತರ ಜಾಸ್ತಿ, ಹಂಗಾಗಿ ಫಾಸ್ಟಾಗಿ ಹಾಕ್ತಾಯಿದ್ದಾರೆ. ಸ್ವಲ್ಪ ಕನ್ಫ್ಯೂಸ್ ಆಗ್ತಾಯಿದ್ರು ಮಡ್ಲಕ್ಕಿ ಹಾಕಬೇಕಾದ್ರೆ. ಮಡ್ಲಕ್ಕಿಯ ಸೀರೆ ಇಡೋದಕ್ಕಿಂತ ಮುಂಚೆನೇ ಮಡ್ಲಕ್ಕಿ ಹಾಕ್ತಾಯಿದ್ರು. ಅಂದರೆ ಸ್ವಲ್ಪ ಆತರ ಜಾಸ್ತಿನೇ ಅಂತಲೇ ಹೇಳ್ಬೋದು ನಮ್ಮ ಅಕ್ಕನಿಗೆ. ಅದನ್ನ ನಮ್ಮ ಯಮಕ್ಕ ಹೇಳ್ತಾಯಿತ್ತು, ಹಿಂಗೆ ಹಾಕು. ಮತ್ತೆ ಇದ್ದಿದ್ರೆ ನಮ್ಮ ಅತ್ತೆ ಹಾಕ್ತಾಯಿದ್ರು ಮಡ್ಲಕ್ಕಿ. ನಮ್ಮ ಅತ್ತೆ ಇಲ್ಲದೆ ಇರೋದಕ್ಕೆ ನಮ್ಮ ಅಕ್ಕ ಹಿರಿ ಸೊಸೆ ಅಲ್ವಾ, ಹಂಗಾಗಿ ಅವರೇ ಹಾಕಲಿ ಅಂತೇಳ್ಬಿಟ್ಟು ನಮ್ಮ ಅಕ್ಕನಿಗೆ ಹೇಳಿದ್ದೆ, ನೀವೇ ಹಾಕಿ ಅಂತೇಳ್ಬಿಟ್ಟು. ನಮ್ಮ ಕಡೆ ಈ ರೀತಿ ನಾವು ಅವ್ರಿಗೆ ಕೊಡಬೇಕು, ಅವರು ನಮಗೆ ಕೊಡಬೇಕು ಬಟ್ಟೆಗಳು. ಅಂದರೆ ಮಡ್ಲಕ್ಕಿ ಸಹ ಹಾಕಬೇಕು ಅವ್ರು ನಮಗೆ. ಈ ಥರ ಜಾತ್ರೆ ಟೈಮಲ್ಲಿ ಮಾತ್ರ, ಮನೆ ದೇವ್ರದ್ದು ಜಾತ್ರೆ ಅಲ್ವಾ, ಹಂಗಾಗಿ ಅವರು ಹಾಕಬೇಕು, ನಾವು ಕೊಡಬೇಕು. ಈಗ ಇವರಿಬ್ಬರು ಮಡ್ಲಕ್ಕಿ ಹಾಕಿಸ್ಕೊಂಡ್ಮೇಲೆ ನಮ್ಮ ಮಾವವರು ಅಣ್ಣ ತಮ್ಮದಿರು ಮಕ್ಕಳಿದ್ದಾರಲ್ವ, ಅವರು ಸಹ ನಮ್ಗೆ ಹೆಣ್ಮಕ್ಳು ಇದ್ದಂಗೆ ಅಲ್ವಾ, ಹಂಗಾಗಿ ಅವ್ರಿಗೆ ಹಾಕಿದ್ಮೇಲೆ ಇವ್ರಿಗೂ ಸಹ ಎಲ್ರಿಗೂ ಮಡ್ಲಕ್ಕಿ ಹಾಕಿದ್ವಿ. ಇವರು ನಮ್ಮ ಮಾವವರು ಸ್ವಂತ ತಂಗಿ, ಇವರಿಬ್ಬರು ಅಕ್ಕ ತಂಗಿಯರು. ಇವ್ರಿಗೆ ನಮ್ಮ ಮಾವ ಮೊನ್ನೆ ಇವ್ರ ಅಕ್ಕವ್ರದ್ದು ಇನ್ನೊಬ್ರದ್ದು ಗೃಹ ಪ್ರವೇಶ ಆಯಿತು. ಆ ಟೈಮಲ್ಲಿ ನಮ್ಮ ಮಾವರು ತಂದಿದ್ರು. ಇನ್ನೊಂದು 4 ದಿವಸ ಗ್ಯಾಪ್ ಆಯ್ತು ಅಷ್ಟೇ. ಹಂಗಾಗಿ ನಮ್ಮ ಮಾವ ತರಲ್ಲ, ನಾನೇ ತರೋಣ ಅಂತೇಳ್ಬಿಟ್ಟು ತಗೊಂಡಿದ್ದೆ ಇವ್ರಿಗಿಬ್ರಿಗೂ. ಅಷ್ಟರಲ್ಲಿ ನಮ್ಮ ಮಾವ ತಂದುಬಿಟ್ಟಿದ್ರು ಅವ್ರ ತಂಗಿಯವ್ರಿಗೆ. ಮತ್ತು ನಮ್ಮ ಮಾವ ತಂದಮೇಲೆ ನಾವು ತಂದರೆ ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ನಾನು ತೊಗೊಂಡಿರೋ ಸೀರೆ ಮತ್ತೆ ವಾಪಸ್ ಕೊಟ್ಟೆ. ಈಗ ನಮ್ಮ ಮಾವ ತಂದಿರೋ ಸೀರೆಯಲ್ಲೇ ಅವ್ರ ತಂಗಿಗೆ ಮಡ್ಲಕ್ಕಿ ಹಾಕ್ತಾಯಿದ್ವಿ, ನಾನು ನಮ್ಮ ಅಕ್ಕ. ಇವರು ಲೈನಲ್ಲಿ ಏನು ಕೂತಿದ್ದಾರೋ ಅವರೆಲ್ಲ ನಮ್ಮ ಮಾವ ಅವರು ಅಣ್ಣ ತಮ್ಮದಿರು ಮಕ್ಕಳು, ಹೆಣ್ಮಕ್ಳು. ಈಗ ಎಲ್ರಿಗೂ ಮಡ್ಲಕ್ಕಿ ಹಾಕ್ತಾಯಿದ್ದಾರೆ. ನಾನೆಲ್ಲ ಅರಿಶಿನ ಕುಂಕುಮ ಇಟ್ಕೊಂಡು ಬಂದೆ, ಹೂವು ಎಲ್ಲ ಮುಡಿಸ್ಬಿಟ್ಟು ನಮ್ಮ ಅಕ್ಕ ಮಡ್ಲಕ್ಕಿ ಹಾಕ್ತಾಯಿದ್ದಾರೆ. ನಮ್ಮ ಬಯಲುಸೀಮೆ ಕಡೆ ಬಂದರೆ ಈ ರೀತಿ ವಾಡಿಕೆ, ಹೆಣ್ಮಕ್ಳಿಗೆ ಮಡ್ಲಕ್ಕಿ ಹಾಕೋದು, ನಮ್ಗೆ ಅವ್ರ ಬಟ್ಟೆ ತರೋದು, ಅವ್ರಿಗೆ ನಾವು ತರೋದು, ಈ ಥರ ಸಂಪ್ರದಾಯ. ಇವರೆಲ್ಲ ನಮ್ಮ ಮಾವ ಅವರು ಮಕ್ಕಳು, ನಮಗೆ ಹೆಣ್ಮಕ್ಳಾಗಬೇಕು. ಇವ್ರು ಬಂದುಬಿಟ್ಟು ನಮ್ಮ ಅತ್ತೆಯವರು, ನಮ್ಮ ಮಾವವರು ಅಣ್ಣ ತಮ್ಮದಿರಿದ್ದಾರಲ್ಲ, ಅವರೆಲ್ಲ ಅವ್ರ ಹೆಂಡ್ತಿಯರು, ನನಗೆ ಅತ್ತೆ ಆಗಬೇಕು. ಎಲ್ಲರೂ ಕೂತ್ಕೊಂಡಿದ್ರು. ನಮ್ಮದೆಲ್ಲ ಒಂದು ವೀಡಿಯೋ ತಗೊಳ್ಳಮ್ಮ ಅಂತೇಳ್ಬಿಟ್ಟು ನಮ್ಮ ಅತ್ತೆ ಹೇಳ್ತು. ಹಂಗಾಗಿ ಮಾಡ್ಕೊಳ್ತಾಯಿದ್ನಿ. ಬಿಸಿಲು ಜಾಸ್ತಿ, ಜನ ಜಾಸ್ತಿ, ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಅದರಲ್ಲಿ ಸ್ವಲ್ಪ ಹೋಗಿದ್ದು ಲೇಟ್ ನಾವು. ಇದೇ ನೋಡಿ ನಮ್ಮ ಕರಿಯಮ್ಮನ ದೇವಸ್ಥಾನ. ಕಳಶ ಇಡ್ತಾ ಇದ್ದಾರೆ. ಹತ್ರಕ್ಕೆ ಹೋಗಂತೂ ವೀಡಿಯೋ ಮಾಡೋಕ್ಕಾಗಲೇ ಇಲ್ಲ, ಫುಲ್ಲು ಜನ ಜಾಸ್ತಿ. ಹಂಗಾಗಿ ದೂರದಿಂದನೇ ತೆಗಿತಾಯಿದ್ದೀನಿ. ಕಳಶ ಇಡ್ತಾಯಿದ್ರು, ಹಂಗಾಗಿ ಆ ಕ್ಲಿಪ್ಪಿಂಗ್ನ ತೊಗೊಂಡೆ. ಮಕ್ಕಳಿಗೆಲ್ಲ ಮಡ್ಲಕ್ಕಿ ಹಾಕಿದ್ಮೇಲೆ ಮತ್ತು ಈಗ ನಮ್ಮಮ್ಮರಿಗೂ ಸಹ ನಾನು ಸೀರೆ ತಂದಿದ್ದೆ, ಅವ್ರಿಗೂ ಸಹ ಮಡ್ಲಕ್ಕಿ ಹಾಕ್ತಾಯಿದ್ದೀನಿ. ಯಾಕಂದರೆ ನಮ್ಮಮ್ಮರು ನಮಗೂ ತಂದಿದ್ರು. ಹಂಗಾಗಿ ಬರೀ ಅವ್ರು ಕೊಡೋದೇ ಇಸ್ಕೊಂಡ್ರೆ ನಾವು ಕೊಡೋದು ಯಾವಾಗ? ಅದರಲ್ಲಿ ಈ ಥರ ದೇವರು ಅಂತಂದರೆ ನಾವು ಕೊಡಬೇಕು, ಅವರು ಕೊಡಬೇಕು. ಹಂಗಾಗಿ ನಮ್ಮಮ್ಮರು ಹೆಣ್ಮಕ್ಳು ಥರ ನಮ್ಮ ಮನೆಗೆ. ಹಂಗಾಗಿ ನಮ್ಮ ಅಮ್ಮನಿಗೂ ಮತ್ತು ನಮ್ಮ ದೊಡ್ಡಮ್ಮನಿಗೂ ಸೀರೆ ತಂದಿದ್ವಿ. ಅವ್ರಿಗೂ ಸಹ ನಮ್ಮ ಅಕ್ಕ ನಾನು ಸೇರಿಬಿಟ್ಟು ಮಡ್ಲಕ್ಕಿನ ಹಾಕ್ತಾಯಿದ್ದೀವಿ. ನಮ್ಮ ಅಕ್ಕವ್ರ ಅಪ್ಪ ಅಮ್ಮನೂ ಬರಬೇಕಾಗಿತ್ತು, ಪಾಪ ಅವ್ರಿಗೆ ಹುಷಾರಿಲ್ಲದ ಕಾರಣ ಅವ್ರು ಬರೋಕ್ಕಾಗಲಿಲ್ಲ. ಇವರೆಲ್ಲ ನಮ್ಮ ಮಾವನ ಕಡೆ ಫ್ಯಾಮಿಲಿ. ಇವನ್ನೆಲ್ಲ ಮತ್ತೆ ಇನ್ನು ಯಾವುದಾದ್ರೂ ಕೆಲಸ ಕಾರ್ಯ ಆದರೆ ಇನ್ನು ಭೇಟಿಯಾಗೋದು. ಅಲ್ಲಿವರೆಗೂ ಅವರು ಒಂದು ಕಡೆ, ನಾವು ಒಂದು ಕಡೆ. ಯಾಕಂದರೆ ಅವರು ಬೇರೆ ಕಡೆ ಇರೋದು, ನಾವು ಬೇರೆ ಕಡೆ ಇರೋದು. ಹಂಗಾಗಿ ಬೆಂಗಳೂರಲ್ಲಿ ಇರೋದ್ರಿಂದ ತುಂಬ ದಿನಕ್ಕೊಂದ್ಸಲ ನೋಡ್ತೀವಿ ಇವ್ರನ್ನೆಲ್ಲನ.
ನನಗೆ ಕೆಲವೊಂದು ಸಲ ಅನಿಸುತ್ತೆ ನಮ್ಮ ಮಾವ ಯಾಕಾದರೂ ಹೋಗಿ ಅಲ್ಲಿದ್ದರು ಆ ಊರಲ್ಲಿ, ಎಲ್ಲ ಒಂದೇ ಊರ ಹತ್ರ ಇರಬೇಕಾಗಿತ್ತು ಚೆನ್ನಾಗಿರೋದು ಅಂತೇಳ್ಬಿಟ್ಟು. ಯಾಕಂದರೆ ಇವ್ರ ಬಾಂಡಿಂಗ್ ಅಂತೂ ತುಂಬ ಇಷ್ಟ ಆಗುತ್ತೆ ನನಗೆ. ತುಂಬ ಒಗ್ಗಟ್ಟು ಜಾಸ್ತಿ. ನಮ್ಮ ಮಾವರು 5 ಜನ ಅಣ್ಣ ತಮ್ಮದಿರಲ್ಲಿ ನಾವೊಬ್ಬರೇ ಸಪ್ರೇಟು, ಇವ್ರು 4 ಜನ ಇದ್ದಾರಲ್ಲ, ಎಲ್ಲ ಒಟ್ಟಿಗೆ ಬರ್ತಾರಲ್ಲ. ಅವಾಗ ನನಗೊಂಥರ ಅನಿಸುತ್ತೆ, ನಮ್ಮ ಮಾವ ಯಾಕಾದ್ರೆ ಅಲ್ಲಿ ಹೋದ್ರು ಅಂತ. ಇವರು ನಮ್ಮ ಮಾವ ಅವ್ರ ತಂಗಿ, ಇವ್ರದ್ದೇ ಮೊನ್ನೆ ಗೃಹ ಪ್ರವೇಶ ಆಗಿದ್ದು. ಇವರು ಸಹ ನನಗೆ ಮೊನ್ನೆ ಬಟ್ಟೆ ತಂದಿದ್ದರು. ಹಂಗಾಗಿ ನಾನು ಇವ್ರಿಗೆ ಸೀರೆ ಕೊಡಬೇಕಂತ ಹೇಳ್ಬಿಟ್ಟು ತೊಗೊಂಡಿದ್ದೆ. ಯಾವಾಗಲೇ ತೊಗೊಂಡಿರೋ ಸೀರೆ ವಾಪಸ್ ಕೊಟ್ಟೆ. ಯಾಕಂದರೆ ನಮ್ಮ ಮಾವ ತಂದಿದ್ದರು, ಹಾಗಾಗಿ ಅವ್ರು ತಂದಮೇಲೆ ನಾವು ಥರದ್ದು ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ನಾನು ತೊಗೊಂಡಿರೋ ಸೀರೆ ವಾಪಸ್ ಕೊಟ್ಟು ನಮ್ಮ ಮಾವ ತಂದಿರೋದ್ರಲ್ಲಿ ಇವ್ರಿಗೂ ಸಹ ಮಡ್ಲಕ್ಕಿ ಹಾಕಿದ್ವಿ. ಈಗ ದೇವ್ರಿಗೆ ಕರಿಯಮ್ಮನಿಗೆ ಮಡ್ಲಕ್ಕಿನ ತೊಗೊಂಡಿದ್ವಿ. ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಈ ತಾಯಿ ಕರಿಯಮ್ಮನಿಗೆ. ಹಂಗಾಗಿ ನಮ್ಮ ಮನೆಯವರು ನಾನು ಮರ್ತುಬಿಡ್ತೀನಿ ಊರಲ್ಲಿ ಒಂದು ತಗೊಂಡ್ರೆ ಒಂದು ತೊಗೊಳ್ಳಲ್ಲ ಅಂತೇಳ್ಬಿಟ್ಟು ಅವರೇ ಬೆಂಗಳೂರಿಂದನೇ ಎಲ್ಲ ರೆಡಿ ಮಾಡ್ಕೊಂಡು ತಗೊಬಂದಿದ್ರು. ಅಂದರೆ ಅಕ್ಕಿ, ಬೇಳೆ, ಬೆಲ್ಲ ಮತ್ತು ದೇವ್ರಿಗೆ ಸೀರೆ, ಹೂವಿನ ಹಾರ, ದೇವ್ರಿಗೆ ಏನು ಬೇಕೋ ಅದನ್ನೆಲ್ಲ ಜೋಡಿಸ್ಕೊಂಡು ತಗೊಬಂದಿದ್ರು. ನಾವು ಊರಲ್ಲಿ ಬರೀ ಅಕ್ಕಿ ಮಾತ್ರ ತೊಗೊಬಂದಿದ್ವಿ. ನಮ್ಮ ಮನೆಯವರು ತಂದಿರೋದಕ್ಕೆ ಮೇಲಾಯಿತು. ನಾವು ಪ್ರತಿ ಸಾರಿ ದೇವಸ್ಥಾನಕ್ಕೆ ಬಂದರೂ ನಾವು ಮನೆಯಿಂದನೇ ತೊಗೊಬರ್ತೀವಿ, ಬೆಂಗಳೂರು ಮನೆಯಿಂದನೇ. ಪ್ರತಿಯೊಂದು ಅಲ್ಲೇ ಜೋಡಿಸ್ಕೊಬಂದು ಯಾವಾಗ ಬಂದರೂ ಈ ತಾಯಿಗೆ ಮಡ್ಲಕ್ಕಿ ಕೊಟ್ಟೇ ಹೋಗೋದು ನಾವು. ಹಾಗಾಗಿ ನಮ್ಮ ಮನೆಯವರು ಇವರು ಒಂದು ತಂದರೆ ಒಂದು ತರಲ್ಲ ಅಂತೇಳ್ಬಿಟ್ಟು ಪ್ರತಿಯೊಂದು ಅಲ್ಲೇ ಜೋಡಿಸ್ಕೊಂಡು ಬಂದಿದ್ರು. ಅವ್ರು ತಂದಿರೋದಕ್ಕೆ ಮೇಲಾಯಿತು. ಯಾಕಂದರೆ ನಾವು ಬೇಳೆ ಬೆಲ್ಲ ಏನೂ ತಂದಿರಲಿಲ್ಲ, ತಂದಿರೋದಕ್ಕೆ ಸರಿ ಹೋಯ್ತು ಎಲ್ಲನ. ಈಗಾದರೆ ದೇವಸ್ಥಾನದ ಒಳಗಡೆ ಬಂದ್ವಿ. ತುಂಬ ಜನ ಇತ್ತು, ಹಂಗಾಗಿ ಅಲ್ಲಿ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ಜನ ಜಾಸ್ತಿ ಇರೋದ್ರಿಂದ ಮಂಗಳಾರತಿ ತೊಗೊಂಡು ಮುಂದೆ ಹೋಗಬೇಕಾಗಿತ್ತು. ಹಂಗಾಗಿ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ತುಂಬ ಪವರ್ಫುಲ್ ತಾಯಿ. ಸುಮಾರು ಕಡೆಯಿಂದ ಬರ್ತಾರೆ ಈ ದೇವಸ್ಥಾನಕ್ಕೆ, ತುಂಬ ದೂರದಿಂದ ಎಲ್ಲ ಬರ್ತಾರೆ. ತುಂಬ ಪವರ್ಫುಲ್ ತಾಯಿ. ಈಗ ಪೂಜೆ ಎಲ್ಲ ಮುಗಿಸ್ಕೊಂಡು ಊರಿಗೆ ಬಂದ್ವಿ. ಬೆಂಗಳೂರಿಗೆ ಸಹ ಹೊರಡ್ಬೇಕಾಯ್ತು. ಇವ್ರು ನಮ್ಮ ಚಿಕ್ಕಪ್ಪ ಅವರು ಬೆಂಗಳೂರಿಗೆ ಹೊರಡ್ಬೇಕಾಯ್ತು. ಹಂಗಾಗಿ ಕಾಯಿ ಸುಲಿತಾ ಇದ್ರು. ಪ್ರತೀಕ ಅವ್ರು ಸುಲಿದಿರೋ ಕಾಯಿನೆಲ್ಲನ ಚೀಲದಲ್ಲಿ ತುಂಬ್ತಾ ಇದ್ದಾನೆ ನೋಡಿ. ಒಂದೊಂದೇ ಕಾಯಿ ತಗೊಂಡು ಹಾಕ್ತಾಯಿದ್ದಾನೆ. ಹಂಗಾಗಿ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ನೋಡಿ. ಒಂದೇ ಕಾಯಿ ಎತ್ತಿ ಅದರಲ್ಲಿ ಹಾಕ್ತಾಯಿದ್ದಾನೆ ಚೀಲದಲ್ಲಿ. ಎಲ್ಲ ಖಾಲಿ ಆಯಿತು. ಈಗ ಸುತ್ತು ನೋಡ್ತಾ ಇದ್ದಾನೆ. ಈಗ ನಮ್ಮ ಚಿಕ್ಕಪ್ಪರು ಅವರು ಬೆಂಗಳೂರಿಗೆ ಹೋದರು. ನಾನು ಸಹ ಫಂಕ್ಷನ್ ಮೇಲೆ ಫಂಕ್ಷನ್ ಇದ್ವು. ನೈಟು ನಮ್ಮ ದೊಡ್ಡಮ್ಮರ ಊರಿಗೆ ಬಂದೆ. ಇದೇ ನೋಡಿ ಧರ್ಮಪುರ. ಇಲ್ಲಿ ನಮ್ಮ ಅಣ್ಣವ್ರ ಬೇಕ್ರಿ ಸಹ ಇದೆ. ಇದೇ ಸೂರ್ಯ ಬೇಕ್ರಿ ಅಂತೇಳ್ಬಿಟ್ಟು. ನಮ್ಮ ಅಣ್ಣನ ಮಗಳದು ಮದುವೆ ಇದೆ. ಈಗ ನಾನು ಬೆಂಗಳೂರಿಗೆ ಹೋಗಿ ರಿಟರ್ನು ಬರಬೇಕು ಮದುವೆಗೆ, ನಮ್ಮ ಅಣ್ಣನ ಮಗಳು ಮದುವೆಗೆ. ಅವರು ಸಹ ಎಲ್ಲ ಕಾರ್ಡ್ ಕೊಡೋಕೆ ಹೋಗಿದ್ದಾರೆ. ನಮ್ಮ ಅಣ್ಣವ್ರು ಇರಲಿಲ್ಲ. ನಮ್ಮ ದೊಡ್ಡಪ್ಪನಿಗೆ ಸ್ಪ್ರೈಟ್ ಜ್ಯೂಸು ಅಂದರೆ ತುಂಬ ಇಷ್ಟ. ಹಂಗಾಗಿ ತೊಗೊಂಡು ಈಗ ಬೆಂಕಿ ಕಾಟ್ನಟ್ಟಿ ಅಂತ ಹೇಳ್ಬಿಟ್ಟಿದ್ದು ಇಲ್ಲಿಗೆ ಬಂದ್ವಿ. ನಮ್ಮ ಅತ್ತಿಗೆ ಹೇಳೇ ಇಲ್ಲ, ಅವಾಗಲೇ ನಾನ್ ವೆಜ್ ರೆಡಿ ಮಾಡಿದರು. ನಮ್ಮ ಅಣ್ಣ ಹಲಸಿನ ತೋಳೆ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿತ್ತು, ಅದನ್ನ ತಿಂತಾ ಕೂತಿದ್ವಿ ನಾನು, ನಮ್ಮಮ್ಮ, ನಮ್ಮ ದೊಡ್ಡಮ್ಮ ಎಲ್ಲನ. ನನಗೆ ನಮ್ಮ ದೊಡ್ಡಪ್ಪನ ನೋಡಬೇಕು ಅನಿಸಿತ್ತು. ಹಂಗಾಗಿ ನಾನು ಅಲ್ಲಿ ನಮ್ಮೂರಲ್ಲಿ ಮಲ್ಕೊಳ್ಳೋದನ್ನ ಇಲ್ಲೇ ಮಲ್ಕೊಂಡು ಬೆಳಿಗ್ಗೆ ಹೋಗೋಣ, ಇಲ್ಲಿಗೂ ಬಂದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಇಲ್ಲಿಗೆ ಬಂದೆ. ನಮ್ಮೂರು ನಮ್ಮ ದೊಡ್ಡಮ್ಮೂರೂರು ಹತ್ರ, ಹಾಗಾಗಿ ಇಲ್ಲೇ ಬಂದೆ. ನಮ್ಮ ಅಣ್ಣ ಈಗ ಅಡಿಕೆ ತೋಟ ಮಾಡ್ಬೇಕಂತೇಳ್ಬಿಟ್ಟು ಸಸಿಗಳೆಲ್ಲ ಬೆಳೆಸಿದ್ದಾರೆ. ಈಗ ಟೈಮು ಒಂದು 9 ಗಂಟೆ ಆಗಿತ್ತು. ಅಷ್ಟರಲ್ಲಿ ನಮ್ಮ ಅತ್ತಿಗೆ ಊಟಕ್ಕೆ ಸಹ ಎಲ್ಲ ರೆಡಿ ಮಾಡಿದರು. ಚಿಕನ್ ಸಾಂಬಾರು ಮಾಡಿ ಅನ್ನ ಮುದ್ದೆ ಮಾಡಿದರು. ಈಗ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾಯಿದ್ವಿ. ಇವರು ನಾನ್ ವೆಜ್ದೇನು ಒಳಗಡೆ ತಗೊಳ್ಳಲ್ಲ, ತುಂಬ ಸ್ಟಿಕ್ಟು. ಹಂಗಾಗಿ ಹೊರಗಡೆನೇ ಊಟ ಮಾಡ್ತಾಯಿದ್ವಿ. ತಟ್ಟೆಯಲ್ಲಿ ಸಹ ಊಟ ಮಾಡಲ್ಲ, ಇಲ್ಲಿ ಅಡಿಕೆ ಪಟ್ಟೆಯಲ್ಲೇ ಊಟ ಮಾಡೋದು. ತುಂಬ ಇವಾಗಿನ್ನ ಸ್ವಲ್ಪ ಪರವಾಗಿಲ್ಲ. ಮುಂಚೆ ಆದರೆ ನೀರು ಸಹ 2 ಸಲ ಕೈ ತೊಳ್ಕೊಂಡು ಹೋಗ್ಬೇಕಾಯ್ತು. ಒಳಗಡೆ ನೀರು ಒಂದು ಡ್ರಾಪೂ ಈ ಕಡೆ ಕೊಡ್ತಾಯಿರಲಿಲ್ಲ. ಹೊರಗಡೆನೇ ಕೈ ತೊಳ್ಕೊಂಡು ಹೋಗಿ 2 ಸಲ ತೊಳ್ಕೊಬೇಕು, ಹೊಸ ನೀರು ಹಳೆ ನೀರು ಅಂತ ಹೇಳ್ಬಿಟ್ಟು. ತುಂಬ ಸ್ಟಿಕ್ಟ್ ಇಲ್ಲಿ, ಒಳಗಡೆ ಏನು ತೊಗೊಳ್ಳಲ್ಲ. ಹಾಗಾಗಿ ಫುಲ್ಲು ಹೊರಗಡೆನೇ ಕೂತ್ಕೊಂಡು ಊಟ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ಮುದ್ದೆ, ಚಿಕನ್ ಸಾಂಬಾರೆಲ್ಲನ. ಮತ್ತು ಎಲ್ಲ ಆದಮೇಲೆ ನೈಟು ನಾವು ಮನೆ ಮೇಲೆ ಮಲ್ಕೊಂಡಿದ್ವಿ. ಈಗ ಬೆಳಗ್ಗೆ ಆವಾಗಲೇ ಒಂದು 6 ಗಂಟೆ 6:30 ಆಗಿತ್ತು. ಆವಾಗ ಒಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ. ತುಂಬ ಚೆನ್ನಾಗಿತ್ತು. ಇದೆಲ್ಲ ನಮ್ಮ ದೊಡ್ಡಪ್ಪರ ಅಣ್ಣ ತಮ್ಮದಿರ ಮನೆ. ಹಳೇ ಕಾಲದ ಮನೆ ತುಂಬ ಇದ್ದಾವೆ ಇಲ್ಲಿ. ನಮ್ಮ ದೊಡ್ಡಪ್ಪರು ಸಹ ತುಂಬ ಹಳೆ ಮನೆ ಅಂದರೆ ತುಂಬ ಹಳೆ ಮನೆ. ಈಗ ನಾವು ಮಲ್ಕೊಂಡಿದ್ದು ಮನೆ ಬಂದುಬಿಟ್ಟು ನಮ್ಮ ಮಾವ ಅವ್ರದ್ದು. ಇವ್ರದ್ದು ಇತ್ತೀಚೆಗೆ ಕಟ್ಟಿರೋದು, ಹಾಗಾಗಿ ಸ್ವಲ್ಪ RCC ಮನೆ ಥರ ಕಟ್ಟಿದ್ದಾರೆ. ಈ ಪಕ್ಕದಲ್ಲಿ ಏನಿದೆಯೋ ಅದು ಕರ್ಲು ಮಾಳಿಗೆ ಅಂತೇಳ್ಬಿಟ್ಟು ನಮ್ಮ ದೊಡ್ಡಪ್ಪರದು. ತುಂಬ ಹಳೆ ಮನೆ. ಮುಂಚೆ ಎಲ್ಲ ಅದೇ ಥರ ಕಟ್ತಾ ಇದ್ದಿದ್ದು, ಕರ್ಲು ಮಾಳಿಗೆ ಮಣ್ಣು ಹಾಕ್ಬಿಟ್ಟು ಕಟ್ಟೋರು. RCC ಏನು ಸಿಮೆಂಟ್ ಏನೂ ಆಗ್ತಾಯಿರಲಿಲ್ಲ. ಹಾಗಾಗಿ ಈ ಮನೆ ಮೇಲೆ ಮಲ್ಕೊಂಡಿದ್ವಿ. ಅಲ್ಲಿ ಸ್ವಲ್ಪ ಮಣ್ಣು ಅಂತೇಳ್ಬಿಟ್ಟು. ಪ್ರತೀಕ್ ನೋಡಿ ಮಲ್ಕೊಂಡಿದ್ದಾನೆ, ಚೆನ್ನಾಗಿ ನಿದ್ದೆ ಮಾಡ್ದ. ನಮ್ಮ ದೊಡ್ಡಮ್ಮ ಈಗ ನಾನು ಬೆಂಗಳೂರಿಗೆ ಹೊರಡಬೇಕಲ್ಲ, ಹಂಗಾಗಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಹುಣಸೆ ಚಿಗುರು, ಹುಣಸೆ ಮಗ್ಗು ಮತ್ತು ಹಲಸಿನ ಬೀಜ, ಒಣಬದನೇಕಾಯಿ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಮತ್ತು ನಮ್ಮ ದೊಡ್ಡಪ್ಪ ಸೊಪ್ಪು ಸಹ ತೊಗೊಬಂದಿದ್ರು ಹೋಗ್ಬಿಟ್ಟು. ನಮ್ಮ ಮನೆಗೆ ಈ ಥರನೇ ಮಾಡೋದು. ಮಕ್ಕಳು ಏನಾದರೂ ಬೇರೆ ಕಡೆ ಇದ್ದಾರೆ ಅಂದರೆ ಅವ್ರು ಹೊರಡಬೇಕಾದ್ರೆ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಯಾಕಂದರೆ ಅಲ್ಲಿ ಸಿಗಲ್ಲ ಅಲ್ವಾ, ಬೆಂಗಳೂರಲ್ಲಿ ದುಡ್ಡು ಕೊಟ್ಟರು ಸಿಗಲ್ಲ ಇದೆಲ್ಲನ. ಹಾಗಾಗಿ ನಾವು ಮನೆಯಿಂದ ಹೊರಡ್ಬೇಕಾದ್ರೆ ನಮ್ಮ ಮನೆಗೆ ಈ ಥರ ಎಲ್ಲ ರೆಡಿ ಮಾಡಿ ಕೊಡ್ತಾರೆ.
ಇದು ಎಲ್ಲರ ಮನೆಗೂ ಬರಲ್ಲ. ಕೆಲವರು ಬೆಂಗಳೂರಿಗೆ ಹೊರಡ್ತಾ ಇದ್ದಾರೆ ಅಂದರೆ ನೋಡ್ಕೊಂಡು ಕುತ್ಕೊಂತಾರೆ. ನಮ್ಮ ಮನೆಗೆ ಆಗಲ್ಲ. ಮಕ್ಕಳು ಹೊರಡ್ತಾ ಇದ್ದಾರೆ ಅಂದರೆ ಅವ್ರಿಗೆ ಏನು ಬೇಕೋ ಅದು ಮನೆಯಲ್ಲಿರೋದನ್ನ ಎಲ್ಲ ರೆಡಿ ಮಾಡಿ ಕೊಡ್ತಾರೆ. ಈಗ ಬೆಳಗ್ಗೆ ನಮ್ಮ ಅಣ್ಣ ಹಾಲು ಕರಿತಾ ಇದ್ದಾರೆ ನೋಡಿ. ಎಮ್ಮೆ ಮುಂಚೆ ಸುಮಾರು ಎಮ್ಮೆ ಇದ್ವು, ಲೈನಿಗೆ ಕಟ್ತಾಯಿದ್ರು. ನಮಗೆ ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಬಂದರೆ ಬರೀ ಸಗಣಿ ಬಾಸೋದೇ ಆಗೋದು. ತುಂಬ ಒಂದು 4-5 ಎಮ್ಮೆ ಕರಿತಾಯಿತ್ತು. ಮತ್ತು ಅವರು ಹಾಲೂ ಮಾರ್ತಾಯಿಲ್ಲ ಬೇರೆಯವ್ರಿಗೆ. ಎಷ್ಟು ಹಾಲು ಕರೆದ್ರೂ ಬರೀ ಫ್ರೀಯಾಗಾದರೂ ಆಗ್ತಾಯಿದ್ರು, ದುಡ್ಡಿಗೆ ಯಾವತ್ತೂ ಮಾರ್ತಾಯಿರಲಿಲ್ಲ. ಈಗಲೂ ಮಾರಲ್ಲ ನಮ್ಮ ದೊಡ್ಡಮ್ಮರು ಹಾಲು, ಮನೆಗೆ ಇಟ್ಕೊಳ್ತಾರೆ. ಯಾರಿಗಾದ್ರೂ ಕೊಟ್ಟರೆ ಫ್ರೀಯಾಗಿ ಕೊಡ್ತಾರೆ. ಮಹತ್ ನಾನು ಕರಿತೀನಿ ಮಮ್ಮ ಅಂತ ಹೇಳ್ತಿದ್ದ. ಹಂಗಾಗಿ ಲಾಸ್ಟಲ್ಲಿ ನಮ್ಮಣ್ಣ ನೀನು ಕರಿ ಅಂತ ಹೇಳ್ಬಿಟ್ಟು ಕೊಟ್ಟರು ಅವನಿಗೆ. ಇವರು ನಮ್ಮ ದೊಡ್ಡಮ್ಮ, ನಮ್ಮಮ್ಮ ಇದ್ದಾರಲ್ಲ, ಅವರು ಅಮ್ಮವರು ಅಕ್ಕನ ಮಗಳು ಇವರು. ನಮ್ಮಮ್ಮ ಅವ್ರಿಗೆ ಅಕ್ಕ ಆಗಬೇಕು. ಇವರು ಇಲ್ಲೇ ಇರೋದು. ಬೆಳಗ್ಗೆ ಬಂದಿತ್ತು ನಮ್ಮ ದೊಡ್ಡಮ್ಮ ಹಾಲಿಗೆ ಅಂತೇಳ್ಬಿಟ್ಟು, ಹಂಗಾಗಿ ಕಾಫಿ ಕೊಟ್ವಿ, ಕುಡಿತಾಯಿದ್ರು. ನಮ್ಮ ದೊಡ್ಡಪ್ಪ ಕೂತಿದ್ದಾರೆ. ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ನನಗೆಲ್ಲ ಬೆಂಗಳೂರಿಗೆ ಹೋಗೋಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಈಗ ನಾನು ಸಹ ಹೊರಡ್ಬೇಕು ಬೆಂಗಳೂರಿಗೆ. ನಮ್ಮಮ್ಮ ಕೂದಲಿಗೆ ಎಣ್ಣೆ ಹಚ್ತೀನಿ ಬಾಮ್ಮ ಅಂತೇಳ್ಬಿಟ್ಟು ಎಣ್ಣೆ ಹಚ್ತಾಯಿದ್ದಾರೆ. ನನ್ನ ಕೂದಲು ಬಗ್ಗೆ ಯಾರೋ ಮೊನ್ನೆ ಕಮೆಂಟ್ ಮಾಡಿದರು, ತಿಳಿಸ್ಕೊಡಿ ಅಕ್ಕ, ನಿಮ್ಮ ಕೂದಲು ತುಂಬ ಉದ್ದ ಇದೆ, ಏನು ಹಚ್ತಿದ್ರಾ ಅಂತ. ತಿಳಿಸ್ಕೊಡ್ತೀನಿ ಇಷ್ಟರಲ್ಲೇ. ಈಗ ನಮ್ಮ ಅತ್ತಿಗೆ ನೋಡಿ ಮಜ್ಜಿಗೆ ಕಡಿತಾ ಇದ್ದಾರೆ. ಇದು ಎಷ್ಟು ವರ್ಷದಿಂದ ಇದೆ ಕಡ್ಗೋಲು ಅಂತಂದರೆ, ನಾವು ಹುಟ್ಟೋದಕ್ಕಿಂತ ಮುಂಚೆ ಅಂದರೆ ನಮ್ಮ ಅಮ್ಮ ಅವರು ಈ ಮನೆಗೆ ಸೊಸೆ ಆದಾಗಿದ್ದ ಈ ಕಡ್ಗೋಲು ಇದೆ ಅಂತೆ. ತುಂಬ ಹಳೆ ಕಡ್ಗೋಲು. ಮಜ್ಜಿಗೆ ಕಡಿಯೋ ಜಾಗ ಇದು. ಈ ಮನೆ ಕಟ್ಟಿದಾಗ ಇದನ್ನ ಕಟ್ಸಿರೋದು ಮಜ್ಜಿಗೆ ಕಡಿಯೋಕ್ಕೆ ಅಂತೇಳ್ಬಿಟ್ಟು. ಈ ಒಲೆ ನಾವು ಚಿಕ್ಕ ಹುಡುಗರಾಗಿದ್ದಾಗ ಒಂದು ದಿನಕ್ಕೆ ಕಡಿಮೆ ಅಂದರೂ 150-200 ಮುದ್ದೆ ಬೇಯ್ತಾಯಿತ್ತು ಈ ಒಲೆ ಮೇಲೆ. ಒಂದು ದಿನಕ್ಕೆ ಒಂದು 4-5 ಸಲ ಮುದ್ದೆ ಮಾಡೋರು. ಅದು ಮುದ್ದೆ ಮಾಡಬೇಕಂದ್ರೆ ಬಿಂದಿಗೆಯಲ್ಲಿ ಮುದ್ದೆ ಹೆಸರನ್ನ ಇಡ್ತಾಯಿದ್ರು. ಚೆಂಬಲ್ಲೆಲ್ಲ ಒಯ್ತಾ ಇರಲಿಲ್ಲ, ಬಿಂದಿಗೆಯಲ್ಲಿ ಎತ್ತಿ ಒಯ್ತಾಯಿದ್ರು ಮುದ್ದೆ ಮಾಡೋದಕ್ಕೆ ನೀರನ್ನ. ಈ ಗುಂಡು ಅಷ್ಟೇ, ಒಬ್ಬರಿಗೆಲ್ಲ ಈ ಖಾರ ಅರಿಯೋದಕ್ಕಾಗಲ್ಲ. ಈ ಗುಂಡು ತುಂಬ ದೊಡ್ಡದು, ತುಂಬ ತೂಕ ಇದೆ. ಇಬ್ಬಿಬ್ಬರು ಖಾರ ರುಬ್ತಾ ಇದ್ದಿದ್ದು. ಈ ಒಲೆ, ಈ ಗುಂಡು ಒಂದು ಅಡುಗೆ ಮಾಡಿದೆ ಅಂದರೆ ಅಷ್ಟಿಷ್ಟಲ್ಲ, ತುಂಬ ದೊಡ್ಡ ಮಂತನ. ಮತ್ತು ಒಲೆಗೆ ಅಂಡೆನ ಇಡ್ತಾಯಿದ್ರು. ಈಗ ಅಂಡೆ ತೆಗೆದುಬಿಟ್ಟು ಸೋರೆ ಇಟ್ಟಿದ್ದಾರೆ. ಎಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿರೋದು. ಈಗ ಬಂದರೆ ಅದನ್ನೆಲ್ಲ ಮರೆಯೋಕ್ಕಾಗಲ್ಲ. ಮೊದಲಿಂದ್ರಲ್ಲಿ 1% ಯಾವುದೂ ಇಲ್ಲ ಈಗ ಇಲ್ಲಿ. ಈಗ ನೋಡಿ ನಮ್ಮ ದೊಡ್ಡಪ್ಪ ಸೊಪ್ಪು ಕೊಯ್ಕೊಬಂದಿದ್ದಾರೆ, ಆನೆಗಂದ್ಲಿದ ಅಂತೇಳ್ಬಿಟ್ಟು. ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಉಳ್ಸೆಪ್ಪು ಕುಪ್ಸೆಪ್ಪು ಮಾಡಿದರೆ. ನಮ್ಮ ದೊಡ್ಡಪ್ಪ ಹಿಂಗೆ ನಾವು ಬೆಂಗಳೂರಿಗೆ ಹೋಗ್ತಾಯಿದ್ದಾರೆ ಮಕ್ಕಳು ಅಂತಂದರೆ ಎಲ್ಲ ರೆಡಿ ಮಾಡಿಡುತ್ತೆ. ಎಲ್ಲರ ಮನೆಗೂ ಈ ಥರ ಮಾಡಲ್ಲ ಗಂಡು ಮಕ್ಕಳು ಅಂತ ಜವಾಬ್ದಾರಿ ಇರೋರು ಮಾತ್ರ ಈ ರೀತಿ ಎಲ್ಲ ಜೋಡಿಸಿ ಕೊಡ್ತಾರೆ. ಮಕ್ಕಳು ಎಲ್ಲ ಚೆನ್ನಾಗಿರಬೇಕು ಅಂತ ಮನಸ್ಸಲ್ಲಿರೋರು ಮಾತ್ರ ಅಷ್ಟೇ. ನೋಡಿ ಅವ್ರಿಗೆ ಕಾಲೇ ಆಗಲ್ಲ, ಆದರೂ ಅವರೆಲ್ಲ ಜೋಡಿಸಿ ಇಡ್ತಾಯಿದ್ದಾರೆ. ನಮ್ಮ ದೊಡ್ಡಮ್ಮ ಮುದ್ದೆ ಮಾಡ್ತಾಯಿದ್ದಾರೆ. ಈ ಥರ ಕಾವುಗೋಲು ಇಟ್ಕೊಂಡು ಮುದ್ದೆ ತೊಳಸ್ತಾ ಇದ್ದಿದ್ದು. ಅದೆಲ್ಲ ನೋಡ್ತಾ ಇದ್ದರೆ ಎಲ್ಲೋಯ್ತಪ್ಪ ಅದೆಲ್ಲ ಅನಿಸ್ತಾಯಿತ್ತು ನನಗಾದರೆ. ಪ್ರತಿಯೊಂದು ಜಾಗನೂ ತುಂಬ ನೆನಪು ಕಾಡ್ತಾಯಿತ್ತು. ಅಷ್ಟು ದೊಡ್ಡ ಮಂತನ ಇದ್ದವಾಗ. ಇನ್ನೊಂದು ಕಡೆ ನಾನು ಬೆಂಗಳೂರಿಗೆ ಹೋಗೋದಕ್ಕೆ ನಮ್ಮಮ್ಮರೆಲ್ಲ ರೆಡಿ ಮಾಡ್ತಾಯಿದ್ರು ಸೊಪ್ಪು ತರಕಾರಿ ಎಲ್ಲ. ನಾವು ಬೆಂಗಳೂರಿಂದ ಹೋಗಿ ಒಂದು ವಾರದ ತನಕ ನಾವು ಸೊಪ್ಪು ತರಕಾರಿ ಏನು ಕೊಂಡ್ಕೊಳ್ಳಲ್ಲ, ಎಲ್ಲ ಊರಿಂದ ತೊಗೊಂಡೋಗಿದ್ದೇ ಮಾಡ್ತೀವಿ. ನೋಡಿ ನಿನ್ನೆ ನಮ್ಮ ಅತ್ತಿಗೆ ಹುಣಸೆ ಮೊಗ್ಗು ಹಾಕಿ ಹಲಸಿನ ಬೀಜ ಹಾಕಿ ಒಣಬದನೇಕಾಯಿ ಹಾಕಿ ಸಾಂಬಾರು ಮಾಡಿದ್ರು, ಸಖತ್ತಾಗಿತ್ತು. ತಿಂಡಿ ಸಹ ಮಾಡಿದರು, ಪುಳಿಯೋಗರೆ. ಆದರೆ ನನಗೆ ಬೇಡ, ನಾನು ಮುದ್ದೆ ಊಟ ಮಾಡ್ತೀನಿ ಅಂತೇಳ್ಬಿಟ್ಟು ಮುದ್ದೆ ಮಾಡಿಸ್ಕೊಂಡಿದ್ದೆ. ಸಖತ್ತಾಗಿತ್ತು ಸಾಂಬಾರು. ನಮ್ಮ ದೊಡ್ಡಮ್ಮನು ಬೆಂಗಳೂರಲ್ಲಿ ಹೋಗಿ ಮಾಡ್ಕೊಳ್ಳಮ್ಮ ಅಂತೇಳಿ ಎಲ್ಲ ರೆಡಿ ಮಾಡಿಕೊಟ್ರು ನನಗೆ. ಈಗ ನಾನು ಸಹ ಬೆಂಗಳೂರಿಗೆ ಹೊರಟೆ. ಹಂಗೆ ನಮ್ಮ ಅತ್ತಿಗೆನೂ ನಮ್ಮ ಅಣ್ಣ ತುಮಕೂರಿಗೆ ಹೋಗ್ಬೇಕಾಯ್ತು. ಹಂಗಾಗಿ ಎಲ್ಲರೂ ಹೋಗ್ತಾ ಇದ್ವಿ. ಪ್ರತೀಕ ನಮ್ಮ ಅಣ್ಣನಿಗೆ ತುಂಬ ಅಡಿಟ್ ಆಗಿಬಿಟ್ಟಿದ್ದ. ತುಮಕೂರಲ್ಲಿ ಇಳ್ಕೊಂಡ್ರು ಅವರು, ತುಂಬ ಹತ್ಬಿಟ್ಟ. ಅಲ್ಲಿ ತುಮಕೂರಲ್ಲಿ ಸ್ಟಾರ್ಟ್ ಮಾಡ್ದನು, ಬೆಂಗಳೂರಿಗೆ ಹೋಗಿ ಮನೆ ಮುಟ್ಟೋವರೆಗೂ ಹತ್ತಿದ್ದೇ ಆಯಿತು. ಈಗ ತುಮಕೂರು ಸಹ ಬಂತು. ಇದೇ ನೋಡಿ ತುಮಕೂರು ಬಸ್ ಸ್ಟ್ಯಾಂಡು. ನಮ್ಮ ಅಣ್ಣನೂ ನಮ್ಮ ಅತ್ತಿಗೆ ಇಳ್ಕೊಂಡ್ರು. ಪ್ರತೀಕನಿಗೆ ಜ್ಯೂಸು ನೀರೆಲ್ಲ ಕೊಡಿಸ್ಬಿಟ್ಟು ಇದಾಯಿತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.